ನಾಡಿನೆಲ್ಲೆಡೆ ಸಂಕ್ರಾಂತಿ ಹಬ್ಬದ ಸಂಭ್ರಮಾಚರಣೆ. ರಾಸುಗಳಿಂದ ಕಿಚ್ಚು ಹಾಯಿಸುವಾಗ ಅನಾಹುತ ಸಂಭವಿಸಿದೆ. ಬೆಂಕಿಗೆ ಕಂಗಾಲಾಗಿ ಜನರ ಮೇಲೆ ಎತ್ತುಗಳು ಜಿಗಿದು ಬಿಟ್ಟಿದ್ದಾವೆ. ಈಗ ಸಂಕ್ರಾಂತಿ ಹಬ್ಬದಲ್ಲಿ ಇದೆಲ್ಲ ಕಾಮನ್, ಅಂದ್ರೆ ರಾಸುಗಳನ್ನ ಕಿಚ್ಚಾಯಿಸ್ತಾರೆ. ಬೆಂಕಿಗೆ ಹೆದರಿ ಬಿಟ್ಟಿದ್ದಾವೆ ಪಾಪ ಎತ್ತುಗಳು. ಪಕ್ಕದಲ್ಲಿದ್ದಂಥ ಜನರ ಮೇಲೆ ಜಿಗಿದು ಬಿಟ್ಟಿದ್ದಾವೆ. ಮಂಡ್ಯ ಜಿಲ್ಲೆಯ ಹೊಸಹಳ್ಳಿಯಲ್ಲಿ ಆಗಿರುವಂಥ ಘಟನೆ ಇದು. ಸಂಕ್ರಾಂತಿ ಕಿಚ್ಚು ಹಾಯಿಸೋದನ್ನ ನೋಡಕ್ ನಿಂತಿದ್ದಂಥ ಜನ, ಎತ್ತುಗಳು ಜಿಗಿದ ರಭಸಕ್ಕೆ ಇಬ್ಬರು ಗಾಯಗೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಂಕ್ರಾಂತಿ ಹಬ್ಬ ಸಂಭ್ರಮಾಚರಣೆ ಇಡೀ ನಾಡಿನಾದ್ಯಂತ ಇವತ್ತು. ಸೊ ಒಂದಿಷ್ಟು ಪದ್ಧತಿಗಳು ಇದ್ದೇ ಇರ್ತವೆ. ಅದರಲ್ಲೂ ರಾಸುಗಳನ್ನು ಕಿಚ್ಚಿನಲ್ಲಿ ಹಾಯಿಸೋದಿದೆಯಲ್ಲ, ಅದರಲ್ಲೂ ಭಾಳ ಬೆಂಕಿ ಹೊತ್ಕೊಂಡಿದೆ ಅಲ್ಲಿ. ಇಂಥದ್ರ ಮೇಲೆಲ್ಲ ರಾಸುಗಳನ್ನು ಹಾಯಿಸ್ತಾರಲ್ಲ, ಈ ಕಿಚ್ಚು ಮಾಡ್ತಾರೆ, ಈ ಬೆಂಕಿಯ ಕಿಚ್ಚು, ಆ ಕಿಚ್ಚಿನ ಮೇಲೆ ರಾಸುಗಳನ್ನು ಓಡಿಸ್ತಾರೆ. ಬಟ್ ಇದು ತೀರಾ ಬೆಂಕಿ ಹೊತ್ಕೊಂಡು ಉರಿತಾ ಇದೆ. ಇಂಥದ್ರ ಒಳಗಡೆ ಎಲ್ಲ ಎತ್ತುಗಳು ಹೋಗೋದು ಪಾಪ ಭಯ ಪಡ್ತವೆ ನೋಡಿ. ಅಲ್ಲಿ ತೀರಾ ಬೆಂಕಿ ಹೊತ್ಕೊಂಡು ಉರಿತಾ ಇದೆ. ಸೊ ಅಕ್ಕಪಕ್ಕದಲ್ಲಿ ನಿಂತ್ಕೊಂಡಿದ್ರಲ್ಲ ನೋಡೋದಕ್ಕೆ, ಅವ್ರ ಮೇಲೆ ಎತ್ತುಗಳು ಜಿಗಿದು ಬಿಟ್ಟಿದ್ದಾವೆ. ಸೊ ಹಾಗಾಗಿ ಇಬ್ಬರು ಗಾಯಗೊಂಡಿದ್ದಾರೆ ಘಟನೆಯಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಕಿ ಇರಬಾರ್ದು, ಕಿಚ್ಚು ಮಾತ್ರ ಇರಬೇಕು, ಕಿಚ್ಚಾಯಿಸೋದು ಅಂತಾರೆ. ಸೊ ಈ ರೀತಿಯಾಗಿ ಬೆಂಕಿ ಹೊತ್ತು ಉರಿತಾ ಇದೆ ಅಂತ ಅಂದರೆ ಸಹಜವಾಗಿ ಪಾಪ ಎತ್ತುಗಳು ಕಂಗಾಲಾಗಿದ್ರಲ್ಲಿ ಅನುಮಾನನೇ ಇಲ್ಲ ಬಿಡಿ.